ಅನೇಕ ತೆಲುಗು ಕಥೆಗಳನ್ನ ಅನುವಾದ ಮಾಡಿದ್ದೀನಿ. ಒಂದು ಇವರು ಡಾಕ್ಟರ್ ಯಂಡಮೂರಿ ಕಮಲೇಂದ್ರನಾಥ್ ಅಂತ ಯಂಡಮೂರಿ ಅವರ ತಮ್ಮ, ಡಾಕ್ಟರ್ ವೀರೇಂದ್ರನಾಥ್ ಅವರ ತಮ್ಮ. ಅವರು ಆ್ಯಕ್ಚುಯಲ್ ಡಾಕ್ಟ್ರೇ ಅವರು. ಅವರ ಕಥೆಗಳದ್ದು ಒಂದು ಪುಸ್ತಕ ಕೊಟ್ಟಿದ್ದರು. ಆವಾಗ ಶೂಟಿಂಗ್ ಬಂದಾಗ ಅವ್ರನ್ನೂ ನೋಡಿದಾಗ ನನ್ನ ತಮ್ಮನ ಕಥೆಗಳು ಬೇಕಾದ್ರೆ ಮಾಡು ಕನ್ನಡಕ್ಕೆ ಅಂತ ಯಂಡಮೂರಿ ಅವ್ರು ಹೇಳಿದ್ರು. ಮಾಡಿದ್ದೆ. ಅನೇಕ ಕಥೆಗಳು ವಿಜಯವಾಣಿ ವಿಶೇಷಾಂಕದಲ್ಲಿ ಬಂತು. ಕೆಲವು ಕಥೆಗಳು ಸುಧಾ ಆ ಥರ ಎಲ್ಲ ಕಡೆ ಕೊಟ್ಟಿದ್ದೆ, ಕೆಲವು ಬಂದಿದೆ. ಆಮೇಲೆ ಪೋಲಾಪ್ರಗಡ ಜನಾರ್ದನ್ ರಾವ್ ಅಂತ, ಅವರು ಅಷ್ಟೇ ಒಂದು ಅದ್ಭುತವಾದ ಒಬ್ಬರು ಮೈಮಿಂಗ್ ಆರ್ಟಿಸ್ಟು. ಟಿ ವಿ, ಸಿನಿಮಾ, ನಾಟಕ ಎಲ್ಲದರಲ್ಲೂ ನಟಿಸುವಂಥ 70 ದಾಟಿದ ಅತ್ಯಂತ ಜೀವನ್ಮುಖಿ ವ್ಯಕ್ತಿ. ಅವರು ಬರೆದಿರೋ ಕೆಲವೇ ಕಥೆಗಳು, ಒಂದು 20 ಕಥೆಗಳು ಬರೆದಿರ್ಬೋದ್ರಲ್ಲಿ ಅಟ್ಲೀಸ್ಟ್ 17 ಕಥೆಗಳಿಗೆ ಬಹುಮಾನ ಪಡೆದಿದ್ದಾರೆ ಅವರು. ತುಂಬ ಮಾನವೀಯತೆ ತುಂಬಿ ಉಕ್ಕಿ ಹರಿಯುವಂಥ ಕಥೆಗಳಿವ್ರದ್ದು. ಹಾಗಾಗಿ ಏನಾಯಿತು, ನಾನು ಒಂದು ಸಲ ಲೆಕ್ಕ ಹಾಕ್ತಾಯಿದ್ದೀನಿ, ಸುಮಾರು 14 ಕಥೆಗಳಿದ್ವು ಅವ್ರದ್ದು ಸೇರಿ. ಸುಧಾಲ್ ಬಂದಿತ್ತು ಅವ್ರದ್ದು, ಜೆನ್ನಿ ಅವ್ರದ್ದು. ವಿಜಯ ನೆಕ್ಸ್ಟಲ್ಲಿ ಹರೀಶ್ ಕೇರ್ ಅವ್ರು ಹಾಕಿದ್ರು ಅವಾಗ. ಸುಧಾಲ್ ಒಂದು ಬಂತು. ಹೀಗೆ ಪ್ರತಿಲಿಪಿಯಲ್ಲಿ ಅನೇಕ ಕಥೆಗಳು ಬಂದವು. ವಿಜಯವಾಣಿನಲ್ಲಿ ಆಹ್ವಾನಿಸಿ ಎರಡು ಸಲನೂ ತಗೊಂಡ್ರು ತೆಲುಗು ಕಥೆಗಳ ಅನುವಾದನ. ಈಗೇನು ಮಾಡಿದೆ, ಅಷ್ಟು ಸೇರಿಸೋತ್ನಲ್ಲಿ ಯಂಡಮೂರಿ ಅವರು ಒಂದು ಕತೆ ಕಳಿಸಿದ್ರು, ಮೂರನೆಯ ಪ್ರಯಾಣ ಅಂತ. ತುಂಬ ಚೆನ್ನಾಗಿತ್ತು ಕತೆ. ನಾನು ರಘುನಾಥ್ ಸುಧಾ ಅವ್ರಿಗೆ ಫೋನ್ ಮಾಡಿದೆ, ಸುಧಾ ಎಡಿಟರ್ಗೆ. ಕಳಿಸಿ ಅಂದರು. ನಾನು ಕಳಿಸಿದ್ದು 2 ವಾರಕ್ಕೆ ಹಾಕ್ಬಿಟ್ರು. ತುಂಬ ಚೆನ್ನಾಗಿದೆ ನಿಮ್ಮ ಅನುವಾದ ಅಂತ ಕೂಡ ಅಂದರು. ಮೂರನೆಯ ಪ್ರಯಾಣ ಇತ್ತು, ಪ್ಲಸ್ ಇನ್ನೊಂದು 14 ಕತೆ ಇತ್ತು. ಏನು ಮಾಡಿದೆ, ನಾನು ಯಂಡಮೂರಿ ಅವ್ರನ್ನ ಕೇಳಿದೆ, ಸರ್ ನಾನು ಪುಸ್ತಕ ಮಾಡ್ತೀನಿ, ಅವರಿಬ್ಬರದ್ದು ಸೇರಿಸ್ತೀನಿ, ನಿಮ್ಮದು ಹಾಕ್ತೀನಿ ಎಂದೆ. ಅದಕ್ಕೇನಂತೆ ಮಾಡು, ಪಬ್ಲಿಷರ್ ಇದ್ದಾರೆ ಅಂದರು. ಇದ್ದಾರೆ ಎಂದೆ. ನವೀನ್ ಪುರುಷೋತ್ತಮ್ ಮಾಡ್ತೀನಿ ಅಂತ ಮುಂದೆ ಬಂದರು. ಸುಧಾಲಿ ಯಾರು ಬರೆದಿದ್ರೋ, ಸಂತೋಷ್ ಶಶಿ ಹಿತ್ಲು ಅಂತ ಬರೆದಿದ್ರು ಅದಕ್ಕೆ, ಸುಧಾಲಿ ಮೂರನೇ ಪ್ರಯಾಣಕ್ಕೆ ಚಿತ್ರ. ನವೀನ್ ಅವರು ಅವ್ರನ್ನೇ ಕರೆಸಿ ಒಂದು ಸುಂದರವಾದ ಚಿತ್ರ ಮಾಡಿಸ್ಯಾರ, ಮುಖಚಿತ್ರ. ಒಳಗೆ ಕೂಡ ಕೆಲವು ಚಿತ್ರಗಳನ್ನ ಬರೆದಿದ್ದಾರೆ ಅವರು ಪುಸ್ತಕದಲ್ಲಿ. ಅದು ಇನ್ನೇನು ಬಿಡುಗಡೆ ಆಗುತ್ತೆ. ಇದಕ್ಕೆ ಮೂರನೇ ಪ್ರಯಾಣ ಅಂತಲೇ ಇಟ್ಟೆ. ಯಾಕೋ ಏನೋ ಒಂಥರ ಒಂದು ಕಡಿಮೆ ಅನ್ನಿಸ್ತಿತ್ತು. ಏಕೆಂದರೆ ಪ್ರವಾಸ ಕಥನ, ಚರಿತ್ರೆ, ಮಕ್ಕಳ ಕತೆ, ಜೀವನ ಚರಿತ್ರೆ, ಮಕ್ಕಳ ಕತೆ ಎಲ್ಲನೂ ಬರೆದಿದ್ದೆ. ಸಣ್ಣ ಕಥೆಗಳು ಬರೆದೀನಿ, ಆದರೆ ತೆಲುಗು ಸಣ್ಣ ಕಥೆಗಳದ್ದು ಬಂದಿರಲಿಲ್ಲ ಪುಸ್ತಕ. ಏಕೆಂದರೆ ಅನೇಕ ಕಥೆಗಳನ್ನ ನಾನು ಅನುವಾದ ಮಾಡಿದ್ದು ನನಗೂ ಗೊತ್ತಿಲ್ಲ ಅಷ್ಟೊಂದು ಮಾಡಿದ್ದೆ ಅಂತ. ಲಕ್ಕಿಲಿ ಎಲ್ಲ ಪ್ರತಿಲಿಪಿಲಿ ಸಿಕ್ತು. ಎಲ್ಲದನ್ನೂ ಜೋಡಿಸಿದ್ರೆ ಒಂದು ಸಾಲಿಡ್ ಪುಸ್ತಕ ಆಯಿತು. ನವೀನ್ ಅವ್ರು ಮಾಡಿದ್ದಾರೆ. ಬಹುಶಃ ಜೂನಲ್ಲಿ ಅದು ಬಿಡುಗಡೆ ಆಗ್ಬೋದು. ಒಟ್ಟಿನಲ್ಲಿ ನನ್ನ ಇದು 90ನೇ ಪುಸ್ತಕ. ತುಂಬ ಖುಷಿಯಾಗುತ್ತೆ, ಏಕೆಂದರೆ 90 ಪುಸ್ತಕ ಮಾಡಿದ್ದೀನಲ್ಲ ಅಂತಲೇ ಒಂದು ವಿಶೇಷ. 100 ಆಗುತ್ತೋ ಇಲ್ಲ ಗೊತ್ತಿಲ್ಲ, 90 ಮಾಡಿದ್ದೇ ಒಂದು ಮೈಲಿಗಲ್ಲು ಅನ್ಕೋತೀನಿ. ನಮಸ್ಕಾರ.